ಸರ್ಕಾರದಿಂದ ಆಗಿದೆ. ಅಷ್ಟೇ ಅಲ್ಲ, ಯಾರು ಆರೋಪಿಗಳು ಇದಾಗ್ತದೆ ಅದರ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯಗಳನ್ನ ತಡೆಯುವ ನಿಟ್ಟಿನಲ್ಲಿ ತನ್ನ ಪ್ರಥಮ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇ ಇದನ್ನ ಮಾಡ್ತೀನಿ, ಅನುಷ್ಠಾನಗೊಳಿಸ್ತೀನಿ, ಪುನಃ ಸ್ಥಾಪಿಸ್ತೀನಿ ಅಂತ ಹೇಳಿತ್ತು. ಆದ್ರೆ ಇವಾಗವರೆಗೆ ಅಂತ ಎಷ್ಟೋ ಕ್ಯಾಬಿನೆಟ್ ಮೀಟಿಂಗ್ಗಳು, ಎಷ್ಟೋ ಅಧಿವೇಶನಗಳು ಆಗೋಗಿದೆ. ಇದನ್ನೇ ಮುಂದುವರಿಸಲಿಕ್ಕೆ ಅಥವಾ ತಡೆ ನೀಡಲಿಕ್ಕೆ ನಮ್ಮ ಯಾವುದೇ ಏನಿದೆ ಆಕ್ಷೇಪಣೆ ಇಲ್ಲ ಅಂತ ಸರ್ಕಾರ ಹೇಳಿದೆ. ಆ ರೀತಿಯಾಗಿ ಅಲ್ಪಸಂಖ್ಯಾತ ಮುಸ್ಲಿಂ ಜನಾಂಗದ ಈ ಜನಾಗ್ರಹದ ಮೂಲಕ ಈ ಸರ್ಕಾರದ ಹಿತ್ತಾಳೆ ಕಿವಿಗಳು ಈ ಜನರ ಸಮಸ್ಯೆಗಳಿಗೆ ಕಿವಿಯಾಗ್ತವೆ, ಈ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತವೆ ಅನ್ನೋ ನಂಬಿಕೆ ನಮಗಿದೆ. ಇಂದು ಸೇರಿಕೊಂಡಿದ್ದಾರೆ, ಅವರನ್ನ ಬಹಳ ವಿನಯಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಸುವರ್ಣ ವಿಧಾನಸೌಧ ಮುಂದೆ ಇಲ್ಲಿ ಸಮಾವೇಶಗೊಂಡಿದೆ. ಈ ಒಂದು ಕರ್ನಾಟಕದ ಸಮಸ್ತ ಜನರಿಗಾಗಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2013-18ರಲ್ಲಿ ಇದೇ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಈ ನಾಡಿನ ಸಮಸ್ತ ಕುಟುಂಬಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಗಳ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡ್ತದೆ ಕಾಂತರಾಜ್ ಆಯೋಗದ ವರದಿ ಮೂಲಕ. ಅಂದ್ರೆ ಕಾಂತರಾಜ್ ಆಯೋಗ ಸರಿಸುಮಾರು 200 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಆಯೋಗ ವರದಿಯನ್ನು ಸಿದ್ಧಪಡಿಸಿದೆ. 2018 ಕೊನೆಯ ಘಟ್ಟದಲ್ಲಿ ಈ ವರದಿ ರೆಡಿಯಾಗಿದ್ರು ಕೂಡ ಅವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ ಇದನ್ನು ಸ್ವೀಕಾರ ಮಾಡೋದು. ಆನಂತರ ಸರ್ಕಾರ ಚೇಂಜ್ ಆಗ್ತದೆ. ಸರ್ಕಾರದಲ್ಲಿ ಮೊದಲಿಗೆ ಸಮ್ಮಿಶ್ರ ಸರ್ಕಾರ ಬರ್ತದೆ, ಕುಮಾರಸ್ವಾಮಿ ಅವರ ಸರ್ಕಾರ. ಆನಂತರ ಬದಲಾವಣೆ ಆಗಿ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ. ಆ ಸಂದರ್ಭದಲ್ಲಿ ಕೂಡ ಈ ವರದಿ ಸ್ವೀಕಾರ ಮಾಡಿದೆ. 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯನವರ ಸರ್ಕಾರ ಈ ವರದಿಯನ್ನ ಸ್ವೀಕಾರ ಮಾಡ್ತದೆ. ಆದ್ರೆ ಇವತ್ತಿನವರೆಗೆ ಅದನ್ನು ಜಾರಿಗೊಳಿಸಿಲ್ಲ, ಸಾರ್ವಜನಿಕಗೊಳಿಸಿಲ್ಲ. ಅಂದ್ರೆ 6 ವರ್ಷದಿಂದ ಈ ವರದಿ ನೆನೆಗೊತ್ತಿರಬೇಕು. 200 ಕೋಟಿ ಖರ್ಚು ಮಾಡಿರೋದು ಸಿದ್ದರಾಮಯ್ಯನವರ ಮನೆ ಹಣ ಅಲ್ಲ, ಡಿ ಕೆ ಶಿವಕುಮಾರ ಮನೆ ಹಣ ಅಲ್ಲ, ನಮ್ಮ ನಿಮ್ಮೆಲ್ಲರ ಟ್ಯಾಕ್ಸ್ ನ ಹಣ. ನಮ್ಮ ನಿಮ್ಮೆಲ್ಲರ ಟ್ಯಾಕ್ಸ್ ನ ಹಣ 200 ಕೋಟಿ ಖರ್ಚು ಮಾಡಿ ವರದಿ ರೆಡಿ ಮಾಡಿ. ಆದ್ರೆ ಸಾರ್ವಜನಿಕಗೊಳಿಸ್ತಾ ಇಲ್ಲ, ಜಾರಿಗೊಳಿಸ್ತಾ ಇಲ್ಲ. ಯಾಕೆ? ಕಾರಣ ಆದ್ರೂ ಹೇಳ್ಬೇಕಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಧ್ಯಮದ ಮೂಲಕ ಕೇಳೋದು, ಕಾರಣ ಹೇಳಿ. ನೀವು 200 ಕೋಟಿ ರಾಜ್ಯದ ಜನರ ಟ್ಯಾಕ್ಸ್ ಹಣ ಖರ್ಚು ಮಾಡಿ ನೀವು ಜಾರಿಗೊಳಿಸೋದಿಲ್ಲ ಅಂತಂದ್ರೆ ಕಾರಣ ಹೇಳಿ. ಇವತ್ತು ಎಷ್ಟು ನಗಲ್ಬಾಜಿತನ ಇವ್ರದಿದೆ ಅಂದ್ರೆ, ಡಬಲ್ ಸ್ಟ್ಯಾಂಡರ್ಡ್ ಇದೆ ಅಂದ್ರೆ, ಮೊನ್ನೆ ಲೋಕಸಭೆಯಲ್ಲಿ ಸಂವಿಧಾನದ ವಿಚಾರದಲ್ಲಿ ಏನು ಡಿಬೇಟ್ ನಡೀತೋ, ಚರ್ಚೆ ನಡೀತೋ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕ ರಾಹುಲ್ ಗಾಂಧಿ, ಅದೇ ರೀತಿ ಪ್ರಿಯಾಂಕಾ ಗಾಂಧಿ, ಈ ಇಬ್ರು ಹೇಳಿದಂತ ಸ್ಟೇಟ್ಮೆಂಟ್, ನಮ್ಮ ಮುಂದಿನ ಗುರಿ, ಫೋಕಸ್, ಅಜೆಂಡಾ ಅದು ಈ ರಾಷ್ಟ್ರದಲ್ಲಿ ಜಾತಿ ಜನಗಣತಿಯನ್ನು ತರುವುದು ಮತ್ತು ಮೀಸಲಾತಿಯ ಲಿಮಿಟ್ ಅನ್ನ ಹೆಚ್ಚಿಸುವುದು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಹೇಳಿದರು. ನಾನು ಮಾಧ್ಯಮದ ಮೂಲಕ ಕೇಳುವಂಥದ್ದು, ಈ ಜಾತಿ ಜನಗಣತಿಯನ್ನು ಇಡೀ ದೇಶಾದ್ಯಂತ ಜಾರಿಗೆ ತರ್ತೀವಿ ಅಂತ ಹೇಳಿದಂತಹ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ನಾವು ಕೇಳಬೇಕಾಗಿರುವಂತದ್ದು, ಕರ್ನಾಟಕದ ಜನತೆ, ರಾಜ್ಯದಲ್ಲಿ ಯಾರ ಸರ್ಕಾರ ಇದೆ? ಯಾರ ಸರ್ಕಾರ ಇದೆ? ರಾಹುಲ್ ಗಾಂಧಿ ಯಾರು? ಪ್ರಿಯಾಂಕಾ ಗಾಂಧಿ ಯಾರು? ಅಲ್ಲಿ ಮೋದಿಯ ಮುಂದೆ ನಿಂತು ಜಾತಿ ಗಣತಿ ಮಾಡಬೇಕು ಅಂತ ಕೇಳುವಂಥದ್ದು. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 6 ವರ್ಷದಿಂದ ಪೆಂಡಿಂಗ್ ಇದೆ. ಇವ್ರದೇ ಸರ್ಕಾರ ಇದೆ, ವರದಿ ಸ್ವೀಕಾರ ಮಾಡಿದ್ದಾರೆ. 18 ತಿಂಗಳಾಯ್ತು, ಜಾರಿಗೊಳಿಸ್ತಾರೆ. ಇದನ್ನ ಏನನ್ಬೇಕು ನಾವು? ಯೂ ಟರ್ನ್ ಸರ್ಕಾರ, ದಗಲ್ಬಾಜಿತನ, ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೇಕು.
ಇಂಗ್ಲಿಷ್ ನಲ್ಲಿ ಹಿಪೋಕ್ರಸಿ ಅಂತಾರೆ, ವಂಚನೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮನೇ ನೇತೃತ್ವ ಇಡೀ ರಾಷ್ಟ್ರದಲ್ಲಿ ಜಾತಿ ಗಣತಿಯನ್ನು ಅಂತ ಹೇಳುವ ನೀವು ಯಾಕೆ ಇಲ್ಲಿ ಅದನ್ನ ಜಾರಿಗೊಳಕ್ಕೆ ಬಿಡೋದಿಲ್ಲ ಅನ್ನೋದನ್ನ ಜನರಿಗೆ ಹೇಳ್ಬೇಕು. ಇಲ್ಲಿ ಇದನ್ನ ಯಾಕೆ ಜಾರಿಗೊಳಿಸ್ತಾ ಇಲ್ಲ, ಇದು ತಿಳ್ಕೊಳ್ಬೇಕಾದ್ದು ಬಹಳ ಅಗತ್ಯ ಇದೆ. ಬರಬೇಕು. ಯಾವ ಪ್ರೊಟೆಸ್ಟಿಗೆ ಬಂದಿದ್ರಿ ನೀವು? ಯಾವ ಪ್ರೊಟೆಸ್ಟಿಗೆ ಬಂದಿದ್ರಿ? ಮಾತು ಯಾರು ಕೇಳಬೇಕು? ಯಾಕಂದ್ರೆ ನೀವು ಈಗ ಊರಿಗೆ ರಿಟರ್ನ್ ಹೋದಾಗ ಯಾಕಪ್ಪ ಬೆಳಗಾವಿಗೆ ಹೋಗಿದ್ಯಾ ಅಂತಂದ್ರೆ ನಿಮಗೆ ಗೊತ್ತಿರ್ಬೇಕು 4 ಜನ ಕೇಳಕ್ಕೆ ನಾವು ಯಾಕೆ ಹೋಗಿದ್ವಿ ಅಂತ. ಮಾಲೂಮ್ ಅವರ ಕನ್ನಡ ಸಮझ में आता सबको? ಇದನ್ನ ಯಾಕೆ ಜಾರಿಗೊಳಿಸ್ತಾ ಇಲ್ಲ? ಇಟ್ಸ್ ವೆರಿ ಇಂಪಾರ್ಟೆಂಟ್. ರಾಜಕೀಯ ಕಾರ್ಯಕರ್ತರು ಇದನ್ನ ಅರಿಬೇಕು. ಯಾಕೆ ಅಂತ ಹೇಳಿದ್ರೆ ಈ ವರದಿ ಸೋರಿಕೆ ಆಯ್ತಲ್ಲ, ಮಧ್ಯದಲ್ಲಿ ವರದಿ ಸೋರಿಕೆ ಆಯ್ತು. ಸೋರಿಕೆ ಆದಂತ ಸಂದರ್ಭದಲ್ಲಿ ಜನಸಂಖ್ಯೆ ಬಗ್ಗೆ, ರಾಜ್ಯದ ಜನಸಂಖ್ಯೆ ಬಗ್ಗೆ ಚರ್ಚೆ ಆದಾಗ ಆ ಸೋರಿಕೆ ಆದ ವರದಿಯಲ್ಲಿ ನಂಬರ್ 1 ಜನಸಂಖ್ಯೆ 1.25 ಕೋಟಿ. ಯಾರ್ದು? ದಲಿತರದು, SC ನಮ್ಮ SC ಸಹೋದರದು 1.25 ಕೋಟಿ. ನಂಬರ್ 2 ಅಲ್ಲಿ ಯಾರಿದ್ದಾರೆ? ಮುಸಲ್ಮಾನರು. ಅವ್ರು 85 ಲಕ್ಷ ಅಂತ ಹೇಳಿದ್ರೆ ನಾವು 1 ಕೋಟಿ ಇದೀವಿ. ಸರ್ಕಾರದ ಬಳಿ ಅಂಕಿಅಂಶ ಇಲ್ಲ ಅಂದ್ರೆ SDPI ಬಳಿ ಅಂಕಿಅಂಶ ಇದೆ. ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರಿದ್ದಾರೆ. 70 ಲಕ್ಷ ಮತದಾರರಿದ್ದಾರೆ. 70 ಲಕ್ಷ ಮತದಾರರು. ಹಾಗಾಗಿ ಈಗ ನಂಬರ್ 1 ಜನಸಂಖ್ಯೆ ಯಾರ್ದು? ದಲಿತರು. ನಂಬರ್ 2 ಜನಸಂಖ್ಯೆ ಯಾರ್ದು? ಮುಸಲ್ಮಾನರದು. ಆಗ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ದಲಿತರಾಗಬೇಕು, ಇಲ್ಲಾಂದ್ರೆ ಮುಸಲ್ಮಾನರಾಗಬೇಕು. ಈ ವರದಿ ಬಹಿರಂಗಗೊಂಡ್ರೆ ನಾಳೆ ಈ ರಾಜಕೀಯ ಪಕ್ಷಕ್ಕೆ ನಮ್ಮ ಜನಸಂಖ್ಯೆ ಇದೆ, ನಮ್ಮ ವೋಟರ್ಸ್ ಜಾಸ್ತಿ ಇದ್ದಾರೆ, ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಏನಾದ್ರು ಕೇಳ್ಬಿಡ್ತಾರೋ ಅಂತ ಹೇಳಿ ಈ ಬಲಾಢ್ಯ ಜಾತಿಗಳಿದೆಯಲ್ಲ, ಈ ಸ್ವಾತಂತ್ರ್ಯ ನಂತರದ ಈ 70 ವರ್ಷದಲ್ಲಿ ಈ ರಾಜ್ಯದ ಅಧಿಕಾರವನ್ನ, ಈ ರಾಜ್ಯದ ಶೈಕ್ಷಣಿಕ ಕ್ಷೇತ್ರವನ್ನ, ಈ ರಾಜ್ಯದ ಭೂಮಿಯನ್ನ ಎಲ್ಲವನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರಲ್ಲ ಬಲಾಢ್ಯ ಸಮುದಾಯಗಳು. ಆ ಸಮುದಾಯಗಳು ಈ ವರದಿಯನ್ನ ಜಾರಿ ಮಾಡಕ್ಕೆ ಬಿಡ್ತಾ ಇಲ್ಲ, ಒತ್ತಡ ಹೇರ್ತಾ ಇದ್ದಾರೆ. ಮಠಾಧೀಶರ ಮೂಲಕ, ಬೇರೆ ಮೂಲಕ ಒತ್ತಡ ಹೇಳ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವರಿಗೆ ಅರ್ಥ ಆಗ್ಬೇಕಾಗಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಅರ್ಥ ಆಗ್ಬೇಕಾಗಿರೋದು, ನಿಮ್ಮ ವೋಟರ್ಸ್ ಯಾರು, ನಿಮ್ಮ ವೋಟ್ ಬ್ಯಾಂಕ್ ಯಾರು. ಈ ಸ್ಪಷ್ಟತೆ ಇಲ್ಲದೆ ಹೋದ್ರೆ ಕಾಂಗ್ರೆಸ್ ಇಲ್ಲಿ ಸರ್ವನಾಶ ಆಗಿ ಹೋಗ್ತದೆ. ಅರ್ಥ ಮಾಡ್ಕೊಡಿ. ಒಂದು ಟೈಮ್ ಅಲ್ಲಿ 485 ಸೀಟ್ ಗೆದ್ದವರು 45 ಸೀಟಿಗೆ ಬಂದ್ರು. ವಿರೋಧ ಪಕ್ಷದ ಸ್ಥಾನವೂ ಸಿಗ್ಲಿಲ್ಲ. ಕಳೆದ ಚುನಾವಣೆಯಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿ 100 ಸೀಟಿಗೆ ತಲುಪಿದ್ದಾರೆ. ಹೌದಾ? ಯಾಕೆ ಹೀಗೆ ಅಂದ್ರೆ ಇವ್ರಿಗೆ ಸ್ಪಷ್ಟತೆ ಇಲ್ಲ, ಕ್ಲಾರಿಟಿ ಇಲ್ಲ. ನಮ್ಮ ವೋಟರ್ಸ್ ಯಾರು, ಆ ವೋಟರ್ಸ್ ನ ಪರವಾಗಿ ನಾವು ಏನ್ ಕೆಲಸ ಮಾಡಬೇಕು ಅನ್ನುವಂತ ಒಂದು ಸ್ಪಷ್ಟತೆ ಇಲ್ಲ, ಒಂದು ಕ್ಲಾರಿಟಿ ಇಲ್ಲ. ಇವ್ರೇನಾಗ್ತಾರೆ, ಒಂದೋ ಬಲಾಢ್ಯ ಜಾತಿಗಳ ಒತ್ತಡಕ್ಕೊಳಗಾಗ್ತಾರೆ, ಇಲ್ಲ ಅಂತಂದ್ರೆ ಸಂಘ ಪರಿವಾರದ ಬಿಜೆಪಿಯ IT ಸರ್ಗಳಿಗೆ ಒಳಗಾಗಿ ಏನ್ ಮಾಡ್ತಾರೆ, ಯೂಟರ್ನ್ ಹೊಡಿತಾರೆ. ಏನ್ ಮಾಡ್ತಾರೆ? ಯೂಟರ್ನ್. ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಾನು ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಕಾಂಗ್ರೆಸ್ ಪಕ್ಷ ನಿಮ್ಮ ವೋಟರ್ಸ್ ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಮುಂದೆ ನಿಮ್ಮ ಪಕ್ಷವನ್ನ ಹುಡುಕ್ಬೇಕು. ಏನ್ ಮಾಡ್ಬೇಕು? ಹುಡುಕ್ಬೇಕಾಗ್ತದೆ. ಅಂತಹ ಪರಿಸ್ಥಿತಿಗೆ ನೀವು ಹೋಗ್ತೀರಿ. ಇವತ್ತು ನೀವು ಜಂಬಾ ಕೊಚ್ಕೊಳ್ತಾ ಇರ್ಬೋದು 136 ಸೀಟ್ ತಗೊಂಡಿದೀವಿ ಅಂತ. ಅದು ಯಾರ ಋಣ, ಯಾರ ಭಿಕ್ಷೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಮಾನ್ಯ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು.
ಇಲ್ಲಿ ನಿಮ್ಮ ವೋಟ್ ಬ್ಯಾಂಕ್ ನಂಬರ್ 1 ವೋಟ್ ಬ್ಯಾಂಕ್ ನಿಮ್ದು 92% ವೋಟ್ ಕೊಟ್ಟಂತ ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ. ನಂಬರ್ 2 ನಿಮಗೆ ವೋಟ್ ಕೊಟ್ಟಂತವರು ಸರಿಸುಮಾರು 90% ವೋಟ್ ಕೊಟ್ಟ 80% ವೋಟ್ ಕೊಟ್ಟಂತ ಕುರುಬ ಸಮುದಾಯ. ನಂಬರ್ 3 ನಿಮಗೆ 67% ವೋಟ್ ಕೊಟ್ಟಂತ ದಲಿತ ಸಮುದಾಯ. ಆ ರೀತಿ ನಿಮಗೆ ನಿಮ್ಮ ವೋಟ್ ಬ್ಯಾಂಕ್ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗಗಳು. ಯಾವ ಸಿದ್ದರಾಮಯ್ಯನವರು ಅಹಿಂದ ಅಂತ ಹೇಳ್ತಾರಲ್ಲ, ಆ ಅಹಿಂದಾದೇ ಇವರಿಗೆ 85% ವೋಟ್ ಬ್ಯಾಂಕ್. ಅರ್ಥ ಆಯ್ತಾ? ಎಷ್ಟು ಪರ್ಸೆಂಟ್? ಇನ್ನು ಬಾಕಿ ಉಳಿದವರೆಲ್ಲ ಸೇರಿ 15%. ಬಟ್ ಲಾಬಿ ಯಾರ್ದು ನಡೀತಾ ಇದೆ ಇಲ್ಲಿ? ಲಾಬಿ ಯಾರ್ದು ನಡೀತಾ ಇದೆ? 15% ಅಲ್ಲ. ಲಾಬಿಗೆ ಬಿಜೆಪಿಯ ಐಟಿ ಸೆಲ್ಗೆ, ಬಿಜೆಪಿಯ ಪರವಾಗಿರುವಂತಹ ಮಾಧ್ಯಮಗಳಿಗೆ ಒತ್ತಡಕ್ಕೆ ಮಣಿಯಾಗಿ ಇವರು ಕಾಂತರಾಜ್ ವರ್ಗದ ಆಯೋಗದ ವರದಿಯನ್ನ ಜಾರಿಗೊಳಿಸ್ತಾ ಇಲ್ಲ. ಈ ಲೈವ್ ಟೆಲಿಕಾಸ್ಟ್ ಅನ್ನು ನೋಡ್ತಾ ಇರುವಂತ ಈ ರಾಜ್ಯದ ಹಿಂದುಳಿದ ವರ್ಗದ ಜನರಿಗೆ ನಾನು ಹೇಳುವಂತದ್ದು, ನೀವು ಬಲಾಢ್ಯರು, ನಿಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ಎಲ್ಲರೂ ಕೂಡಿ ಗಟ್ಟಿ ಧ್ವನಿಯಿಂದ ನಾವು ಕೇಳಬೇಕು, ಕಾಂತರಾಜ್ ಆಯೋಗದ ವರದಿಯನ್ನ ಜಾರಿಗೊಳಿಸಿ ಮತ್ತು ಸಾರ್ವಜನಿಕಗೊಳಿಸಿ. ಎಸ್ಡಿಪಿಐ ಅಮ್ಜದ್ ಖಾನ್ ಅವರು ಹೇಳಿದ್ರು, ಎಸ್ಡಿಪಿಐ 2023ರಲ್ಲೂ ಕೂಡ ನಾವು ಬೆಳಗಾವಿಗೆ ಬಂದಿದ್ವಿ, ಅಂಬೇಡ್ಕರ್ ಜಾಥಾ 1. ಆ ನಂತರ ನಾವು ಸುಮ್ಮನೆ ಕೂರ್ಲಿಲ್ಲ. ಆ ನಂತರ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಈ ಕಾಂತರಾಜ್ ಆಯೋಗದ ವರದಿಯನ್ನು ಜಾರಿಗೊಳಿಸಿ 2B ಮೀಸಲಾತಿ ಅಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿದ್ವಿ. ಆ ನಂತರ 3ನೇ ಹಂತದಲ್ಲಿ ನಾವು ಮುಸ್ಲಿಂ ಎಂಎಲ್ಎಗಳಿಗೆ, ಮುಸ್ಲಿಂ ಶಾಸಕರೇ ಮಾತಾಡಿ 2B ರಿಸರ್ವೇಶನ್ ಜಾರಿಗೊಳಿಸಿ ಅಂತ ಪ್ರತಿಭಟನೆ ಮಾಡಿದ್ರೆ ನಿರಂತರವಾದ ಹೋರಾಟವನ್ನು ನಾವು ಮಾಡಿದ್ದೇವೆ. ಇವತ್ತು ಏನು ಅಧಿವೇಶನ ನಡೀತಾ ಇದೆ, ಈ ನಾಡಿನ ಸಮಸ್ತ ಜನರ, ಶೋಷಿತ ಜನರ ಬೇಡಿಕೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಈಡೇರಿಸಬೇಕು ಅನ್ನುವಂತ ಹಕ್ಕೊತ್ತಾಯವನ್ನ ಈ ಸಮಸ್ತ ಪ್ರತಿಭಟನಾಕಾರರ ಪರವಾಗಿ, ರಾಜ್ಯದ ಜನತೆ ಪರವಾಗಿ ನಾವು ಹಕ್ಕೊತ್ತಾಯವನ್ನ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಂಡಿಸ್ತಾ ಇದೆ. ಎರಡನೇ ವಿಷಯ ಒಳ ಮೀಸಲಾತಿ. ನನ್ನ ದಲಿತ ಸಹೋದರರು, ಎಸ್ಸಿ ಸಮುದಾಯದಲ್ಲಿರುವಂತಹ ಅಸ್ಪೃಶ್ಯ ಸಮುದಾಯ, ಅವರಿಗೆ ಸಂವಿಧಾನಬದ್ಧವಾಗಿ ಈ ನಾಡಿನಲ್ಲಿ ಮೀಸಲಾತಿ ಇದ್ರೂ ಕೂಡ ಅದರಲ್ಲಿ ಹಲವು ವರ್ಗಗಳಿಗೆ ಮೀಸಲಾತಿ ಸಿಗ್ತಾ ಇಲ್ಲ. ಮಾದಿಗ ಸಮುದಾಯ, ಪೌರ ಕಾರ್ಮಿಕರು, ಚಮ್ಮಾರರು, ಈ ರೀತಿ ಹಲವು ಅಸ್ಪೃಶ್ಯ ಸಮುದಾಯಗಳಿಗೆ ಇದರ ಲಾಭ ಸಿಗ್ತಾ ಇಲ್ಲ. ಹಾಗಾಗಿ ಕಳೆದ 30 ವರ್ಷಗಳಿಂದ ಈ ಸಮುದಾಯಗಳು ಒಳ ಮೀಸಲಾತಿ ಕೊಡಿ, ಸಬ್ ಕೋಟಾ ಕೊಡಿ, ಕ್ಯಾಟಗರೈಸೇಷನ್ ಮಾಡಿ ಅನ್ನುವಂತ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ನಿಮಗೆ ಅರ್ಥ ಆಗ್ಬೇಕು, 2B ಮೀಸಲಾತಿಗಾಗಿ ಹೋರಾಡುವಂತಹ ನಮ್ಮ ಹೋರಾಟಗಾರರಿಗೆ ಅರ್ಥ ಮಾಡುವಂತದ್ದು, ದಲಿತರ ಒಳ ಮೀಸಲಾತಿಯ ಹೋರಾಟ 30 ವರ್ಷದ್ದು. ಆದ್ರೆ ಈ ಸರ್ಕಾರ, ದಪ್ಪ ಚರ್ಮದ ಸರ್ಕಾರಗಳು, ಜನರ ನೋವು ಅರ್ಥ ಆಗೋದಿಲ್ಲ ಇವರಿಗೆ, ಜನರ ಹಸಿವು ಅರ್ಥ ಆಗೋದಿಲ್ಲ ಇವರಿಗೆ, ಜನರ ಕಣ್ಣೀರು ಅರ್ಥ ಆಗೋದಿಲ್ಲ ಇವರಿಗೆ. ಇವರ ಉದ್ದೇಶ ಏನ್ ಗೊತ್ತುಂಟ? ದಲಿತ ಸಮುದಾಯ ಹೇಲ್ ಬಾಚೋರು ಹೇಲ್ ಬಾಚ್ತಾನೆ ಇರ್ಬೇಕು, ಪೌರ ಕಾರ್ಮಿಕರ ಮಗ ಪೌರ ಕಾರ್ಮಿಕನಾಗ್ಬೇಕು, ಹೇಲ್ ಬಾಚೋರು ಮತ್ತೆ ಹೇಲ್ ಬಾಚ್ಬೇಕು, ಕಸ ಗುಡಿಸೋರು ಅವ್ರು ಕಸ ಗುಡಿಸ್ಬೇಕು. ಇಂತಹ ನೀತಿ ಅವರ ಮಕ್ಕಳು ಮುಂದೆ IAS ಆಗಬಾರ್ದು, IPS ಅಂತ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ ಮೀಸಲಾತಿ ಅನ್ನುವಂಥದ್ದು ನನ್ನ ದಲಿತ ಬಂಧುಗಳ ಹಕ್ಕದು, ಅವ ಹಕ್ಕದು. ಬಲಾಢ್ಯ ಜಾತಿಗಳು ಮಾತ್ರ ಮುಂದುವರೆದ್ರೆ ಸಾಲದಿಲ್ಲ, ಭಾರತ ಉದ್ಧಾರ ಆಗೋದಿಲ್ಲ, ರಾಜ್ಯ ಉದ್ಧಾರ ಆಗೋದಿಲ್ಲ. ರಾಜ್ಯದ ಸಮಸ್ತ ಜನತೆ ಉದ್ಧಾರ ಆದಾಗ ರಾಜ್ಯ ಉದ್ಧಾರ ಆಗ್ತದೆ. ಆ ಕಾರಣಕ್ಕೆ ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ಆಗಸ್ಟ್ ನಲ್ಲಿ ಸ್ಪಷ್ಟ ನಿರ್ದೇಶನ, ಅಂದ್ರೆ ಜಡ್ಜ್ಮೆಂಟ್ ಕೊಟ್ಟಿದೆ. ಏನೋ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನ ಜಾರಿಗೊಳಿಸಬಹುದು, ಕ್ಲಿಯರ್. ಇನ್ನು ಯಾವ ರೀತಿ ಜಾರಿಗೊಳಿಸಬೇಕು? ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ರೆಡಿ ಇದೆ, ಎಷ್ಟೋ ವರ್ಷಗಳಾಯ್ತು. ಆ ವರದಿಯನ್ನು ಜಾರಿ ಮಾಡ್ರಿ ಅಂದ್ರೆ ಅದಕ್ಕೂ ಮೀನಾಮೇಷ, ಕಾಲಹರಣ, ಮುಂದೂಡುದು, ಆ ಸಮಿತಿ ಈ ಸಮಿತಿ ಅಂತೇಳಿ
ಕಾಲಹರಣ ಮಾಡೋದು, ಸರ್ಕಾರದ ದುಡ್ಡು ಖರ್ಚು ಮಾಡೋದು, ನಮ್ಮ ಟ್ಯಾಕ್ಸ್ ಹಣ. ನ್ಯಾಯಮೂರ್ತಿ ಸದಾಶಿವ ಆಯೋಗ ಸುದೀರ್ಘ ಕಾಲ ತನಿಖೆ ನಡೆಸಿ, ಸಮೀಕ್ಷೆ ನಡೆಸಿ ಒಂದು ವರದಿ ಕೊಟ್ರೆ ಆ ವರದಿಯ ಬಗ್ಗೆ ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ಬಾರ್ದಾ? ನಿಮ್ ಸರ್ಕಾರದಲ್ಲಿರುವಂತವ್ರಿಗೆ ಏನಾಗಿದೆ? ನಿಮ್ಗೆ 51 ಜನ SC/ST MLA ಗಳಿದ್ರಲ್ಲ, ಏನಪ್ಪ ಆಗಿದೆ ನಿಮ್ಗೆ ಸ್ವಾಭಿಮಾನ ಅನ್ನುವಂಥದ್ದು ಇಲ್ವಾ? ನಿಮ್ಮ ಸಮುದಾಯಗಳ ಬಗ್ಗೆ ನಿಮ್ಗೆ ಕಾಳಜಿ ಇಲ್ವಾ? ಯಾಕೆ ಹೀಗೆ ಬೀಜ ಇಲ್ಲದ ಹೋರಿಗಳಾಗಿದ್ದೀರಿ ನೀವು? ಯಾಕೆ ಆಗಿದ್ದೀರಿ ನೀವು? ನಿಮ್ಮ ಹಕ್ಕಿಗಾಗಿ ನೀವು ಮಾತಾಡದೆ ಹೋದ್ರೆ ಮತ್ತೆ ಯಾಕ್ರಿ ಅಲ್ಲಿ ಕಡ್ಲೆಕಾಯಿ ತಿನ್ನಕ್ ಹೋಗ್ತೀರಾ ಅಸೆಂಬ್ಲಿ ಕಡ್ಲೆಕಾಯಿ ತಿನ್ನಕ್ ಹೋಗೋದ ನೀವು? ನಿಮ್ಮ ಹಕ್ಕಿಗೆ ನೀವು ಹೋರಾಟ ಮಾಡೋದು. ಆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಸದಾಶಿವ ಆಯೋಗದ ವರದಿ ಇದೆ. ಇನ್ನೇನ್ ಮೀನಾಮೇಶ? ಇನ್ನೊಂದು ಸಮಿತಿ ಮಾಡ್ಬೇಕಾದ್ರೆ ನೀವು ಉತ್ತರ ಹೇಳ್ಬೇಕು, ಕೇಳ್ಬೇಕು, ನಮ್ಗೆ ಕೊಡಿ ಅಂತೇಳಿ. ಎಷ್ಟು ಸಿಂಪಲ್ ಇದೆ ಗೊತ್ತಾ ವಿಷಯ? ಈ ಏನು ಅವಕಾಶ ವಂಚಿತ ಸಮುದಾಯದ MLAಗಳು ಸಿದ್ದರಾಮಯ್ಯನವರು ದ್ರೋಹಿ ಹೋಗಿ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತ ರಾಜೀನಾಮೆ ತಗೊಳ್ಳಿ ಕೊಟ್ರೆ ಆ ಕ್ಷಣ ಜಾರಿ ಮಾಡ್ತಾರೆ. ಅಷ್ಟು ದಮ್ಮು ಈ MLAಗಳಿಗೆ. ಅದನ್ನ ಸಮಸ್ತ 1.25 ಕೋಟಿ ಜನತೆಯ ಶೋಷಿತ ವರ್ಗದ ಪರವಾಗಿ, ಈ ಪ್ರತಿಭಟನಾಕಾರರ ಪರವಾಗಿ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅನ್ನುವಂತ 2ನೇ ಬೇಡಿಕೆಯನ್ನ ನಾವು ಈ ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. 3ನೇದು ಮುಸ್ಲಿಮರ 2B ಮೀಸಲಾತಿ. 1996ರಿಂದ 2023ವರೆಗೆ ಈ ನಾಡಿನ ಮುಸಲ್ಮಾನರಿಗೆ 4% ರಿಸರ್ವೇಶನ್ ಇತ್ತು. ಬಿಜೆಪಿ ಅದನ್ನ ಕಿತ್ಕೊಳ್ತು. ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಏನ್ ಮಾಡ್ತದನ್ನ ಕಿತ್ಕೊಳ್ತು ನಮ್ಮಿಂದ. ಅದ್ರ ನಂತರ ಏನಾಯ್ತು ಗೊತ್ತಿದೆ. ಅಂದ್ರೆ ಬೊಮ್ಮಾಯಿ ಸರ್ಕಾರವನ್ನು ಈ ನಾಡಿನ ಜನ ಕಿತ್ತಾಕಿದ್ರು. 2B ಮೀಸಲಾತಿಯನ್ನ ನಮ್ಮನ್ನ ಒಂದು ಕ್ಯಾಬಿನೆಟ್ ಮೀಟಿಂಗ್ಗಳ ಮೂಲಕ ನಮ್ಮನ್ನ ಕಿತ್ತಾಕಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಸ್ಟೇ ಆಗಿದೆ. ಆದ್ರೆ ಅವತ್ತು ವಿರೋಧ ಪಕ್ಷದಲ್ಲಿದ್ದಂತ ಈ ಕಾಂಗ್ರೆಸ್ ಪಕ್ಷ, ಇದೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಅವತ್ತು ಮುಸ್ಲಿಮರಿಗೆ ಬಹಳ ಅನ್ಯಾಯ ಆಯ್ತು, ಬೊಮ್ಮಾಯಿ ಅನ್ಯಾಯ ಮಾಡ್ಬಿಟ್ರು, ಬಿಜೆಪಿ ಅನ್ಯಾಯ ಮಾಡ್ಬಿಟ್ರು ಅಂತ ಗೊಳೋ ಅಂತ ಹೇಳಿದ್ರು. ಕ್ಯಾರೋನಾ ಕ್ಯಾದೋನಾ ಕ್ಯಾ ಸ್ಟೇಟ್ಮೆಂಟ್, ಅಯ್ಯೋ ಮುಸಲ್ಮಾನರು ಮೈ ಬ್ರದರ್ಸ್ ಅಂತ ಹೇಳಿದ್ರು. ಯಾರು? DK ಶಿವಕುಮಾರ್. ಮಾನ್ಯ DK ಅವರೇ, ನಿಮ್ಮ ಬ್ರದರ್ಸ್ ಇವತ್ತು 18 ತಿಂಗಳಿಂದ ಬೀದಿಯಲ್ಲಿ ಕೂತಿದ್ದಾರೆ. ನಿಮ್ಗೆ ಬ್ರದರ್ಸ್ ಬಗ್ಗೆ ಕಾಳಜಿ ಇದ್ರೆ 2B ಮೀಸಲಾತಿಯನ್ನು ಮರುಸ್ಥಾಪನೆಗೊಳಿಸಿ 8% ಏರಿಸಿ. ಅವತ್ತು ಇವತ್ತು ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಬಂದ್ರೆ ಪುನಃಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಬಂದ್ರೆ ಮರುಸ್ಥಾಪನೆ ಮಾಡ್ತೀವಿ ಅಂತ ವಾಗ್ದಾನ ಮಾಡಿದ್ರು. ಬಂದು 18 ತಿಂಗಳಾಯ್ತು. ಎಷ್ಟು ತಿಂಗಳಾಯ್ತು? 18 ತಿಂಗಳಾಯ್ತು. 2B ಮೀಸಲಾತಿ ಜಾರಿಗೊಳಿಸಲಿಲ್ಲ. 2B ಮೀಸಲಾತಿ ನಮ್ಮಿಂದ ಕಿತ್ಕೊಂಡಿದ್ದು ನಮ್ಮ ಆತ್ಮಾಭಿಮಾನದ ಪ್ರಶ್ನೆ, ನಮ್ಮ ಅಸ್ಮಿತೆ ಪ್ರಶ್ನೆ, ನಮ್ಮ ಸ್ವಾಭಿಮಾನದ ಪ್ರಶ್ನೆ ಅದು. ಆದ್ರೆ ಅವತ್ತು ಬಿಜೆಪಿ ಕಿತ್ಕೊಂಡಾಗ ಎಲ್ಲರೂ ಸೇರ್ಕೊಂಡು ನಿಮ್ಮನ್ನ ಗೆಲ್ಲಿಸಬೇಕು, ನಮ್ಮ ಪರವಾಗಿರೋನ್ನ ಗೆಲ್ಲಿಸಬೇಕು ಅಂತ ಹೇಳಿ 92% ವೋಟ್ ಕೊಟ್ಟರು. ನಿಮ್ಗೆ ಗೊತ್ತಿರಲಿ, ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರು 70 ಲಕ್ಷ ಇದ್ದಾರೆ ವೋಟರ್ಸ್. ಎಷ್ಟು? 70 ಲಕ್ಷ. ಸರ್ಕಾರದ ಬಳಿ ಅಂಕಿಅಂಶ ಇಲ್ಲ, SDP ಹತ್ರ ಇದೆ. 70 ಲಕ್ಷ ವೋಟರ್ಸ್. 224 ಅಸೆಂಬ್ಲಿಯಲ್ಲೂ ಕೂಡ ಮುಸ್ಲಿಂ ವೋಟರ್ಸ್ ಇದ್ದಾರೆ. 224 ಅಲ್ಲೂ ಇದ್ದಾರೆ. ಒಟ್ಟು 70 ಲಕ್ಷ ವೋಟ್ ಅಲ್ಲಿ 55 ಲಕ್ಷ ಪೋಲಿಂಗ್ ಆಯ್ತು. ಅವರೇಜ್ ಪೋಲಿಂಗ್ ಏನಾಯ್ತು ಅದನ್ನೇ ಲೆಕ್ಕ ಕೇಳ್ತಿದ್ದೀನಿ. 55 ಲಕ್ಷದಲ್ಲಿ 5 ಲಕ್ಷ ಬೇರೆ ಬೇರೆ ಪಾರ್ಟಿಗೆ ಕೊಟ್ರು. 50 ಲಕ್ಷ ಓಟು ಕಾಂಗ್ರೆಸ್ ಪಾರ್ಟಿ ಕೊಟ್ರು. ಯಾರು? ಮುಸಲ್ಮಾನ್.
ಈ ಕಾಂಗ್ರೆಸ್ ಪಕ್ಷ ವೋಟ್ ತಗೊಂಡಿದ್ದು 1,67,00,000. ಎಷ್ಟು? 1,67,00,000. ಅಂದ್ರೆ ಕಾಂಗ್ರೆಸ್ ಪಡೆದಂತ ಒಟ್ಟು ಮೊತ್ತದಲ್ಲಿ ಓಟಲ್ಲಿ 30% ಓಟು ಮುಸಲ್ಮಾನರು. ಯಾರ್ದು? ಒಟ್ಟು ಪಡೆದ ಮೊತ್ತದಲ್ಲಿ 30% ಓಟ್ ತಗೊಂಡವರು ಯಾರ ಪರವಾಗಿರ್ಬೇಕಾಗಿತ್ತು? ಆದ್ರೆ ಏನ್ ಮಾಡ್ತಾ ಇದ್ದಾರೆ ಇವರು? ದ್ರೋಹ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರನ್ನ ನಾವೇನ್ ಹೇಳ್ತೀವಿ? ಯೂಟರ್ನ್ ಸರ್ಕಾರ. ಹಾಗಾಗಿ ನಮ್ಮ ಆತ್ಮಾಭಿಮಾನದ, ನಮ್ಮ ಅಸ್ಮಿತೆಯ ಪ್ರಶ್ನೆ ಆದಂತಹ 2B ರಿಸರ್ವೇಶನ್ ಅನ್ನ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೆಲವು ನಮ್ಮ ಈ ಹೋರಾಟವನ್ನು ನೋಡಿ ಈ ಕಾಂಗ್ರೆಸ್ ಭಕ್ತರಿದ್ದಾರೆ, ಬಿಜೆಪಿ ಭಕ್ತರ ಟೈಪ್ ಕಾಂಗ್ರೆಸ್ ಭಕ್ತರಿದ್ದಾರೆ. ಕಾಂಗ್ರೆಸ್ ಭಕ್ತರು ಅವ್ರೇನು ಅಭಿ 2B ರಿಸರ್ವೇಶನ್ ಮಿಲ್ ರहा है अभी मिल रहा है ना? ಅದು ಸುಪ್ರೀಂ ಕೋರ್ಟ್ಗೆ ಅಲ್ಲಿ ಸ್ಟೇ ಮಾಡಿರುವಂತದ್ದು ಸರ್ಕಾರ ಅಲ್ಲ, ಕಾಂಗ್ರೆಸ್ ಅಲ್ಲ. ಸ್ಟೇ ಮಾಡಿದ್ದು ಈ ಸಮುದಾಯದ ನಾಯಕರು ಹೋಗಿ ಅಲ್ಲಿ ಸ್ಟೇ ಮಾಡಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ. ಡಿ ಕೆ ಶಿವಕುಮಾರ್ ಅಪ್ಲಿಕೇಶನ್ ಹಾಕಿಲ್ಲ, ಸಿದ್ದರಾಮಯ್ಯ ಪಿಟಿಷನ್ ಹೋಗ್ಲಿಲ್ಲ. ಅರ್ಥ ಮಾಡ್ಕೊಳ್ಬೇಕು ನೀವು. ನಮ್ಮ ಸಮಸ್ಯೆ ಬಂದಾಗ ಯಾವುದೇ ಸಮಸ್ಯೆ, ಅದು ರಿಸರ್ವೇಶನ್ ಇರಬಹುದು, ಸಂಬಾಲ್ನಲ್ಲಿ ಗೋಲಿಬಾರ್ ಮಾಡಿದ್ದಿರ್ಬೋದು, ಯಾವುದೇ ಸಮಸ್ಯೆಗಳಿಗೆ ಇವತ್ತು ಕೋರ್ಟ್ನ ಮೂಲಕ ನ್ಯಾಯ ಸಿಕ್ಕಿದ್ರೆ, ಇವತ್ತು ಪ್ಲೇಸಸ್ ಆಫ್ ವರ್ಷಿಪ್ ಅದನ್ನ ಸ್ಟಾಪ್ ಮಾಡಿ ಯಾವುದೇ ಸರ್ವೆ ಮಾಡಬಾರ್ದು ಅಂತ ಬಂದಿದ್ರೆ, ಯಾವುದೇ ಕೇಸ್ಗಳನ್ನ ಹೋರಾಟ ಮಾಡಿ, ಬೀಗ್ ಬ್ಯಾನ್ ಇರ್ಬೋದು, ಆಂಟಿ ಕನ್ವರ್ಷನ್ ಬಿಲ್ ಇರ್ಬೋದು, ಇದರೆಲ್ಲರ